ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ ಕೆ ಕಡೆಯಿಂದ ಒಂದು ಅಪ್ಡೇಟ್ ಬಂದದ. ಅದೇನಪ್ಪ ಅಂದರೆ KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಏನಿಲ್ಲ. ಸೊ ಏನು ಬಂದದಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟು. ನಾಳೆ 15 ಆಗಸ್ಟು ಇಂಡಿಪೆಂಡೆನ್ಸ್ ದಿನ. ಸೊ ಅದರ ಸಂಬಂಧ ಏನಪ್ಪ ಅಂದರೆ KA ಟ್ವಿಟ್ಟರಲ್ಲಿ ಒಂದು ಅಪ್ಡೇಟ್ ಬಿಟ್ಟಾರ. ಆ ಅಪ್ಡೇಟ್ ಏನಂತ ನಿಮ್ಗೆ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ಸೊ ಇಲ್ಲಿ KA ವೆಬ್ಸೈಟಲ್ಲಿ ನೋಡ್ಬೋದು, ಇದರಲ್ಲಿ ಏನೂ ಅಪ್ಡೇಟ್ ಬಂದಿಲ್ಲ. ಇಲ್ಲಿ ಚೆಕ್ ಮಾಡ್ಕೋಬೋದು, ಏನೂ ಅಪ್ಡೇಟ್ ಇಲ್ಲ. ಸೊ ಅದನ್ನು ಬಿಟ್ಟು ಇಲ್ಲಿ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದಮೇಲೆ UGCET 2024 ಮೇಲೆ ಕ್ಲಿಕ್ ಮಾಡ್ಕೊರಿ. ಅದಾದಮೇಲೆ ಎಲ್ಲ ಅಭ್ಯರ್ಥಿಗಳೇ ಮಾಹಿತಿ ಇಲ್ಲೊಂದು ಇನ್ಫಾರ್ಮೇಷನ್ ಐತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚೆಕ್ ಮಾಡ್ಬೋದು, ಕರೆಕ್ಟಾಗಿ ನೋಡ್ಕೊರಿ. ಇನ್ಫಾರ್ಮೇಷನ್ ಟು ಆಲ್ ಕ್ಯಾಂಡಿಡೇಟ್ಸ್ ಸೆಕೆಂಡ್ ಒನ್ ಆಪ್ಷನ್ ನೋಡಿರಿ. ದಿನಾಂಕ 15/8/2024 ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ KA ಕಾಲ್ ಸೆಂಟರ್ ಕಾರ್ಯನಿರ್ವಹಿಸುವುದಿಲ್ಲ. 16/8/2024 ಕಾರ್ಯಾಚರಣೆ ಪುನರಾರಂಭಗೊಳ್ಳುತ್ತದೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನಾಳೆ ಇಂಡಿಪೆಂಡೆನ್ಸ್ ದಿನ. ಸೊ ನಾಳೆ ಯಾವುದೇ ರೀತಿ ಜಿಮೇಲ್ ಆಗಲಿ, KAಗೆ ಕಾಲ್ ಮಾಡೋದಾಗಲಿ ಅದೆಲ್ಲ ಆಗಲಿ ನಾಳೆ ಎಲ್ಲ ಆಫ್ ಇರ್ತದೆ. ಸೊ ಕಾಲ್ ಮಾಡುವಂಗೆ ಇಲ್ಲ. ಸೊ ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದಾರೆ ಸೇಮು. KA ಕಾಲ್ ಸೆಂಟರ್ ವಿಲ್ ನಾಟ್ ಫಂಕ್ಷನ್ಸ್ ಆನ್ 15/8/2024 ಆನ್ ಅಕೌಂಟ್ ಆಫ್ ಇಂಡಿಪೆಂಡೆನ್ಸ್ ಡೇ. KA ಕಾಲ್ ಸೆಂಟರ್ ವಿಲ್ ರಿಸ್ಯೂಮ್ ಆನ್ 16/8/2024. ಸೊ ಇದು ಕರೆಕ್ಟಾಗಿ ನೋಡ್ಕೊರಿ. ಇಷ್ಟೇ ಇನ್ಫಾರ್ಮೇಷನ್ನು. ಸೊ ಇದು ಎಲ್ರಿಗೂ ಶೇರ್ ಮಾಡಿರಿ, ಎಲ್ಲ ಸ್ಟೂಡೆಂಟ್ಸ್ಗೆ, ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ. ಫಾರ್ ಎಕ್ಸಾಂಪಲ್ ಇವಾಗ CET ಅಂದರೆ ಕಾಂಪಿಟೇಟಿವ್ ಕೂಡ ಟ್ರೈ ಮಾಡ್ತಿದ್ದಾರಲ್ಲ, ಅವ್ರದ್ದು ಒಂದು ಎಕ್ಸಾಮ್ ಇರ್ತದೆ. KCET ಎಕ್ಸಾಮು, ಬೇರೆ ಯಾವುದೇ ಎಕ್ಸಾಮ್ ಆಗಲಿ, ಗೌರ್ಮೆಂಟ್ ಎಕ್ಸಾಮ್ ಆಗಲಿ, ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರ್ತಾರೆ, ಅವರಿಗೂ ಬಂತು. ಇಲ್ಲಿ ಒಂದು ಇನ್ಫಾರ್ಮೇಷನ್ ನೋಡಿರಿ, ಎಲ್ಲ ಅಭ್ಯರ್ಥಿಗಳಿಗೆ ಮಾಹಿತಿ. ಇವಾಗ ನೀವು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿರಿ, KCET ಒಂದೇ ಕಂಡಕ್ಟ್ ಮಾಡಲ್ಲ. ಇಲ್ಲಿ ನೋಡಿರಿ, DCET ಬಂತು, DCET, PGET, UG ನೀಟು, PG ಮತ್ತು ಫಾರ್ ಎಕ್ಸಾಂಪಲ್ಲು ಇವೆಲ್ಲ ಗೌರ್ಮೆಂಟ್ ಎಕ್ಸಾಮು. KU WS DBN ಕಾಣಿಸ್ತದೆಲ್ಲ ಸಿವಿಲು, ಅದೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸು. ಸೊ ಎಲ್ರಿಗೂ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಿದ್ದಾರೆ ಮತ್ತು ಯಾರ್ಯಾರು KCET ಸ್ಟೂಡೆಂಟ್ಸು, PG ಸ್ಟೂಡೆಂಟ್ಸು, DCET ಸ್ಟೂಡೆಂಟ್ಸ್ ಯಾರ್ಯಾರು ಅದಾರಲ್ಲ ಅವ್ರಿಗೆಲ್ರಿಗೂ ಶೇರ್ ಮಾಡಿರಿ. ಯಾಕಂದರೆ ನಾಳೆ ವೆರಿ ಇಂಪಾರ್ಟೆಂಟ್ ಅಪ್ಡೇಟು. ನಾಳೆ ಯಾರು KAಗೆ ಕಾಲ್ ಮಾಡುವಂಗೆ ಇಲ್ಲ, ಎಲ್ಲ ಆಫ್ ಇರ್ತದೆ. ಸೊ ಕರೆಕ್ಟಾಗಿ ಇದು ಇವತ್ತು ಬಂದಿರೋ ಅಪ್ಡೇಟು. ಸೊ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ನೀವು ಕೂಡ ನೋಡ್ಕೋಬೋದು, ನಾನು ಹೆಂಗೆ ತೋರಿಸಿದ್ದೀನಿ ಹಂಗೆ. ಮತ್ತು ಇದನ್ನು ಬಿಟ್ಟರೆ ಇನ್ನೊಂದು ಟ್ವಿಟ್ಟರಲ್ಲಿ ಕೂಡ ಅಪ್ಡೇಟ್ ಕೊಟ್ಟಾರ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊರಿ. ಇದು ಟ್ವಿಟ್ಟರಲ್ಲಿ ಬಂದಿರೋದು PDF ನೋಡ್ರಿ. ಇಲ್ಲಿ ದಿನಾಂಕ 15/8/2024 ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ KA ಕಾಲ್ ಸೆಂಟರ್ ಕಾರ್ಯನಿರ್ವಹಿಸುವುದಿಲ್ಲ. 16/8/2024 ಕಾರ್ಯಾಚರಣೆ ಪುನರಾರಂಭಗೊಳ್ಳುತ್ತದೆ. ಸೊ ಅದೇ ರೀತಿ ನಾನು ಆಗಲೇ ಹೇಳಿದೆಲ್ಲ, ಅದೇನೇ ಸೇಮು ಇದು ಟ್ವಿಟ್ಟರಲ್ಲಿ ಕೂಡ ಬಿಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಸೊ ಮತ್ತೇನಪ್ಪ ಅಂದರೆ ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ KA ಕಡೆಯಿಂದ ಬರೋದು ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನನ್ನ ಚಾನಲಲ್ಲಿ ಸಿಗ್ತದೆ. ಅಪ್ ಟು ನಿಮಗೆ ಕಾಲೇಜ್ ಅಡ್ಮಿಷನ್ ಆಗೋವರೆಗೂ. ಅಡ್ಮಿಷನ್ ಆದ ನಂತರ ಮತ್ತೆ ಬೇಸಿಕ್ಸಿಂದವರೆಗೆ ಕ್ಲಾಸಸ್ ಕೂಡ ಮಾಡ್ತೀವಿ, ಟೀಚಿಂಗ್ಸ್ ಕೂಡ ಮಾಡ್ತೀವಿ, ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ. ಫಾರ್ ನಿಮ್ಮ ಎಕ್ಸಾಮ್ಗೆ ಯಾವುದೇ ಥರ ಹೆಲ್ಪು ಅದೆಲ್ಲ ಮಾಡ್ತೀವಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ನಿಮಗೆ ತುಂಬ ಹೆಲ್ಪಿಂಗು. ಸೊ ಇದೇ ಇವತ್ತಿನ ಅಪ್ಡೇಟು. ಏನಪ್ಪ ಅಂದರೆ ನಾಳೆ KAಗೆ ಯಾರು ಕಾಲ್ ಮಾಡುವಂಗೆ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಮತ್ತು KA ಕಡೆಯಿಂದ ಏನು ಅಪ್ಡೇಟ್ ಬಂದು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.